ಇಂದು ನಾವು ಇಂದು ನಾವು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಬಗ್ಗೆ ಮಾತನಾಡೋಣ. ನಿನ್ನೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಹಲವಾರು ವಿಚಾರ ಮತ್ತು ವಿಷಯಗಳು ಚರ್ಚೆಗೆ ಬಂದವು. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ರಚನೆ ಮತ್ತು ಹಲವಾರು ವಿಧೇಯಕಗಳನ್ನು, ಕೆಲವು ಪ್ರಮುಖವಾದ ವಿಧೇಯಕಗಳನ್ನು ಚರ್ಚೆಯಲ್ಲಿ ತೊಡಗಿ ಅವುಗಳನ್ನು ಅಂಗೀಕರಿಸಲಾಯಿತು. ಮತ್ತು ಅವುಗಳಲ್ಲಿ ಮುಖ್ಯ ಯಾವುದಾದರೂ ಕೃಷಿ ಭೂಮಿಯಲ್ಲಿ 2 ಎಕರೆವರೆಗಿನ ಉದ್ಯಮಗಳನ್ನು ಸ್ಥಾಪಿಸಲು ಯಾವುದೇ ರೀತಿಯ ಭೂಪರಿವರ್ತನೆ ಮಾಡಲು ಯಾವುದೇ ರೀತಿಯ ಸರ್ಕಾರದ ಹಸ್ತಕ್ಷೇಪವಿಲ್ಲ. ಇದನ್ನು ಕಾನೂನಾಗಿ ಪಾಸು ಮಾಡಲಾಯಿತು ಮತ್ತು ಹಲವಾರು ರೀತಿಯಲ್ಲಿ ಚರ್ಚೆ ಬಂದವು. ಮತ್ತು